ಒಂದು ಪ್ರಮುಖ ರಾಜಮನೆತನದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಿಮಗೆ ಗೊತ್ತಿರಲಿ ಏನಂದ್ರೆ ಭಾರತವನ್ನ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಾರೆ. ಭಾರತವನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳನ್ನ ಪ್ರಮುಖವಾಗಿ ಉತ್ತರ ಭಾರತವನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳು ಮತ್ತು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳು ಅಂತೇಳಿ ಭೌಗೋಳಿಕವಾಗಿ ಅವರು ಆಳ್ವಿಕೆ ಮಾಡಿದಂತಹ ಪ್ರದೇಶವನ್ನ ಗಮನದಲ್ಲಿಟ್ಟುಕೊಂಡು ನಾವು ರಾಜಮನೆತನಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಭಾರತದಲ್ಲಿ ರಾಜಮನೆತನಗಳ ಇತಿಹಾಸ ಪ್ರಾರಂಭ ಆಗೋದು ಮೊದಲಿಗೆ ಉತ್ತರ ಭಾರತದಿಂದಲೇ ಪ್ರಾರಂಭ ಆಗ್ತದೆ. ನಾನು ಈಗಾಗಲೇ ನಿಮಗೆ ಉತ್ತರ ಭಾರತದ ಇತಿಹಾಸ ಪ್ರಾರಂಭ ಆಗೋದು ಯಾರ ಕಾಲದಿಂದ? ಬ್ರಿಟಿಷರ ಬಗ್ಗೆ ನಿಮಗೆ ನಾನೇನು ಹೇಳಲೇ ಇಲ್ಲ. ಹೇಳಿದ್ದೆ ಬ್ರಿಟಿಷರು ಅಂತ ಹೆಂಗ್ ಬಂತ ಬಾಯಿಗೆ? ಭಾರತದಲ್ಲಿ ರಾಜಮನೆತನಗಳ ಇತಿಹಾಸ ಪ್ರಾರಂಭ ಆಗೋದು ಮೌರ್ಯರ ಕಾಲದಿಂದ ಅಂತೇಳಿ ನಿಮಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೌರ್ಯರ ಬಗ್ಗೆ ಅವರ ಆಳ್ವಿಕೆ ಮಾಡಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಮೂಲಾಧಾರಗಳು ನಮಗೆ ಲಭ್ಯವಿರುವುದರಿಂದಾಗಿ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಆಧಾರಗಳು ನಮಗೆ ಇವರ ಕಾಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊರಕಿರುವುದರಿಂದಾಗಿ ಭಾರತದ ಇತಿಹಾಸವನ್ನ ಮೌರ್ಯರ ಕಾಲದಿಂದಲೇ ಪ್ರಾರಂಭ ಮಾಡಿತು. ಮೌರ್ಯರಿಗಿಂತ ಮುಂಚಿತವಾಗಿ ಇತ್ತು ರಾಜಮನೆತನಗಳು. ಆದರೆ ನಮಗೆ ಆ ರಾಜಮನೆತನಗಳನ್ನ ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ಪುರಾವೆಗಳು ನಮಗೆ ಸಿಗ್ತಾ ಇದೆ. ಮೌರ್ಯರು ನಂದರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ್ರು ಅಂತೇಳಿ ಓದ್ತೀವಿ. ಯಾಕಂದ್ರೆ ಅವರ ಕಾಲದ ರಚನೆ ಆಗಿರ್ತಕ್ಕಂಥ ಅನೇಕ ಶಾಸನಗಳು ಆ ಮಾಹಿತಿಯನ್ನು ನಮಗೆ ಕೊಡ್ತವೆ. ಮೌರ್ಯರ ಕಾಲದಲ್ಲಿ ಅನೇಕ ಶಾಸನಗಳು ರಚನೆ ಆಗ್ತವೆ. ಸಹಸ್ರ ಸಂಖ್ಯೆಯಲ್ಲಿ ಶಾಸನಗಳು ರಚನೆಯಾಗಿದ್ದರಿಂದಾಗಿ ಅದರಲ್ಲೂ ಸಹ ಮೌರ್ಯರ ಪ್ರಸಿದ್ಧ ಅರಸ ಯಾರು ಮೌರ್ಯರಲ್ಲಿ ಹೆಚ್ಚು ಹೆಸರುವಾಸಿಯಾಗಿದ್ದಂಥವನು ಯಾರು? ಅಶೋಕ. ವೆರಿ ಗುಡ್. ಅವನ ಕಾಲದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶಾಸನಗಳು ನಮಗೆ ಅವನ ಕಾಲದಲ್ಲಿ ರಚನೆ ಆಗ್ತದೆ. ಆದ್ರಿಂದ ಅಶೋಕನ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ ನಾವು? ಶಾಸನಗಳನ್ನು ಬಹಳಷ್ಟು ಶಾಸನಗಳನ್ನು ರಚನೆ ಮಾಡ್ತೀವಿ. ಶಾಸನಗಳ ಪಿತಾಮಹ ಅಂತ ಕರಿತೀವಿ ಯಾರನ್ನ? ಅಶೋಕ ಚಕ್ರವರ್ತಿ. ಆ ಶಾಸನಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಅಗತ್ಯ ಬೆಳಕನ್ನು ಚೆಲ್ತದೆ. ಹಾಗಾಗಿ ದೇಶದ ಇತಿಹಾಸ ಪ್ರಾರಂಭ ಆಗೋದು, ನಮ್ಮ ಭಾರತದ ಇತಿಹಾಸ ಪ್ರಾರಂಭ ಆಗೋದು ಮೌರ್ಯರ ಕಾಲದಿಂದ. ಅಲ್ಲಿಂದ ಪ್ರಾರಂಭವಾಗಿ ಅನೇಕ ರಾಜಮನೆತನಗಳು ಉತ್ತರ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿದಂತಹ, ಸ್ಥಾಪನೆ ಮಾಡಿದಂತಹ ಕೀರ್ತಿ ಅನೇಕ ರಾಜಮನೆತನಗಳಿಗೆ ಸಲ್ಲುತ್ತದೆ ಎನ್ನುವಂಥದ್ದು ನಾವಿಲ್ಲಿ ಮೊದಲಿಗೆ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಎನ್ನುವುದು. ಮೌರ್ಯರ ನಂತರ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ರಾಜಮನೆತನ ಅಂತ ಹೇಳಿದ್ರೆ ಗುಪ್ತ ಸಾಮ್ರಾಜ್ಯ. ಸುಮಾರು 2 ಶತಮಾನಗಳ ಕಾಲ
2 ಶತಮಾನ ಸುಮಾರು 200 ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಉತ್ತರ ಭಾರತದಲ್ಲಿದ್ದಂತಹ ಎಲ್ಲ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಯಾರು? ಗುಪ್ತರು. ಕಾಲಕ್ರಮೇಣ ಗುಪ್ತರ ಅವನತಿಯ ನಂತರ ಅಂದ್ರೆ ಅವರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಶಿಸಿ ಹೋದ ನಂತರ ಅವರ ಹಿಡಿತದಲ್ಲಿದ್ದಂತಹ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಏನಾಗ್ತಾ ಹೋಗ್ತವೆ? ಸ್ವತಂತ್ರವಾಗ್ತಾ ಹೋಗ್ತವೆ. ಹಾಗೆ ಗುಪ್ತರ ಅವನತಿಯ ನಂತರ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿದ್ದು ಉತ್ತರ ಭಾರತದಲ್ಲಿ ವರ್ಧನರು ಎನ್ನುವಂತಹ ರಾಜವಂಶ. ಯಾರು? ನಾವಿವತ್ತು ಯಾರ ಬಗ್ಗೆ? ವರ್ಧನರ ಬಗ್ಗೆ. ವರ್ಧನರು ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನ ಕಟ್ಟಿದ್ರು ಹಾಗೂ ಇಡೀ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನ ವಿಸ್ತರಿಸಿ ಇಡೀ ಉತ್ತರ ಭಾರತದಲ್ಲಿ ತಮ್ಮ ಚಕ್ರಾಧಿಪತ್ಯವನ್ನ ಸ್ಥಾಪಿಸಿ ಯಾವ ರೀತಿಯಾಗಿ ಆಳ್ವಿಕೆ ಮಾಡಿದ್ರು, ಜೊತೆಗೆ ಭಾರತೀಯ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು, ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನು ಎನ್ನುವಂತಹ ಸಾಕಷ್ಟು ಮಾಹಿತಿಯನ್ನ ನಾವು ವರ್ಧನರಿಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಯಾರ ಬಗ್ಗೆ? ವರ್ಧನರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿದ್ದೆ ನಿಮಗೆ? ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರು? ಇನ್ನೊಂದ್ಸತಿ ಹೇಳ್ರಿ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಅದೇ ರೀತಿ ಈ ವರ್ಧನರ ವಂಶಕ್ಕೆ ಸಂಬಂಧಿಸಿದಂತೆ ವರ್ಧನರ ರಾಜಮನೆತನವನ್ನ ಹುಟ್ಟು ಹಾಕಿದಂತಹ ಕೀರ್ತಿ ಪುಷ್ಯಭೂತಿಗೆ ಸಲ್ಲುತ್ತದೆ. ಯಾರು? ಪುಷ್ಯಭೂತಿ. ವರ್ಧನ ಸಾಮ್ರಾಜ್ಯದ ಏನು ಏನು ಸ್ಥಾಪಕ. ವರ್ಧನರ ರಾಜವಂಶದ ಸ್ಥಾಪಕ ಸೊ ಇವನಿಂದ ವರ್ಧನರ ಆಡಳಿತ ಎನ್ನುವಂಥದ್ದು ಉತ್ತರ ಭಾರತದಲ್ಲಿ ಪ್ರಾರಂಭ ಆಗ್ತದೆ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ. ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಈ ಎಲ್ಲ ಸಾಮ್ರಾಜ್ಯಗಳನ್ನ ನಮಗೆ ತಿಳಿದುಕೊಳ್ಳಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಆಧಾರಗಳು ನಮಗೆ ಲಭ್ಯ ಇದೆ. ಅದೇ ರೀತಿ ವರ್ಧನರು ರಾಜವಂಶಕ್ಕೆ ಸೇರಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಆಧಾರಗಳನ್ನು ನಾವು ಆಧಾರದ ಮೇಲೆ ಈ ಸಾಮ್ರಾಜ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಯಿತು. ಈ ವರ್ಧನರು ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ನಾವು ಬಾಣನ ಹರ್ಷಚರಿತೆ, ಕವಿ ಬಾಣ ಇವನು ಬರೆದಂತಹ ಒಂದು ಪುಸ್ತಕ ಯಾವುದು, ಗ್ರಂಥ ಯಾವುದು? ಹರ್ಷಚರಿತೆ. ಸೊ ಈ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ವರ್ಧನರ ಸಾಮ್ರಾಜ್ಯವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಯಾವುದು? ಬಾಣನ ಹರ್ಷಚರಿತೆ. ಇದು ಒಂದು ದೇಶೀಯ ಸಾಹಿತ್ಯನೋ ವಿದೇಶಿ ಸಾಹಿತ್ಯನಿದು? ದೇಶೀಯ ಸಾಹಿತ್ಯ. ಇತಿಹಾಸ
ಸಾಹಿತ್ಯಿಕ ಆಧಾರಗಳು ನಮಗೆ ಲಭ್ಯ ಇದಾವೆ ಅಂತ ಹೇಳಿದ್ರೆ ಆ ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ಇದೆ. ಒಂದು ವಿದೇಶಿ ಸಾಹಿತ್ಯ, ಮತ್ತೊಂದು ದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಆಗಿರ್ತಕ್ಕಂತಹ ಹರ್ಷಚರಿತೆ ಎನ್ನುವಂತಹ ಗ್ರಂಥ ಯಾರು ಬರೆದಿದ್ದು? ಬಾಣ. ಇವನು ಬರೆದಂತಹ ಪುಸ್ತಕ ಗ್ರಂಥ ಸಾಹಿತ್ಯ ಹರ್ಷಚರಿತೆ. ಇದನ್ನ ಆಧಾರವಾಗಿಟ್ಟುಕೊಂಡು ನಾವು ವರ್ಧನದ ಇತಿಹಾಸವನ್ನ ರಚನೆ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡಿದೀವಿ. ಹಾಗಾಗಿ ವರ್ಧನದ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ಲಭ್ಯ ಇರತಕ್ಕಂತಹ ಪ್ರಮುಖ ಆಕರ ಗ್ರಂಥ ಅಂತೇಳಿ ನಾವು ಇದನ್ನು ಕರಿತೀವಿ. ಅದು ಬಾಣನ ಹರ್ಷಚರಿತೆ. ಸೊ ಇದು ಏನಿದು ವರ್ಧನದ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ಇರ್ತಕ್ಕಂತಹ ಪ್ರಮುಖ ಆಕರ ಗ್ರಂಥ. ಇದು ಒಂದು ದೇಶೀಯ ಸಾಹಿತ್ಯಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಜೊತೆಗೆ ವರ್ಧನರು ಭಾರತದಲ್ಲಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಚೀನಾದ ಪ್ರವಾಸಿಗ ಯಾರು? ಚೀನಿ ಪ್ರವಾಸಿಗ ಯಾರು? ವೆರಿ ಗುಡ್. ಯಾರು? ಸೊ ಅವನು ವರ್ಧನರ ಆಡಳಿತದ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ. ಅವನು ಬರೆದಂತಹ ಗ್ರಂಥ ಯಾವುದು? ಯುನೆಟ್ಸಾನ್ ಬರೆದ ಗ್ರಂಥ ಯಾವುದು? ಅವನ ಪ್ರವಾಸ ಕಥನದ ಹೆಸರೇನು? ಪ್ರವಾಸದ ಕಥನದ ಹೆಸರೇನು ಗೊತ್ತಿದೆ ನಿಮಗೆ? ಅವನು ಬಹಳಷ್ಟು ರಾಜಮನೆತನಗಳ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಅವನದು ಮೂಲ ಆಕರ ಗ್ರಂಥವನ್ನಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ಚೀನಿ ಪ್ರವಾಸಿಗ ಯುನೆಟ್ಸಾನ್ ವರ್ಧನರು ಭಾರತದಲ್ಲಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಇಲ್ಲಿ ಕಂಡಂತಹ ತಾನು ಪ್ರತ್ಯಕ್ಷವಾಗಿ ನೋಡಿದಂತಹ ಎಲ್ಲ ಘಟನೆಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಹೋದ. ಅದು ಪ್ರವಾಸ ಕಥನ. ಅದು ಆ ಪ್ರವಾಸದ ಕಥನ ಹೆಸರೇನು? ಯುನೆಟ್ಸಾನ್ ಏನು? ಈ ಸಿಯುಕಿ ಯಾವುದಕ್ಕೆ ಒಂದು ಉತ್ತಮ ಉದಾಹರಣೆ? ಯಾವುದಕ್ಕೆ ಒಂದು ಉತ್ತಮ ಉದಾಹರಣೆ? ಯಾವುದಕ್ಕೆ? ವರ್ಧನರ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಲಭ್ಯ ಇರತಕ್ಕಂತಹ ಒಂದು ಪ್ರಮುಖ ವಿದೇಶಿ ಸಾಹಿತ್ಯ. ನೋಡಿ, ಇದು ಬಾಣ ಹರ್ಷಚರಿತೆ ದೇಶೀಯ ಸಾಹಿತ್ಯ, ಯುನೆಟ್ಸಾನ್ ಸಿಯುಕಿ ದೇಶೀಯ ಸಾಹಿತ್ಯ. ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ? ವರ್ಧನರ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎರಡೂ ಸಹ ನಮಗೆ ಸಹಾಯ ಆಗಿದ್ದಾವೆ. ಹಾಗಾಗಿ ವರ್ಧನರ ಸಂಪೂರ್ಣವಾಗಿರ್ತಕ್ಕಂತಹ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ನಮ್ಮ ಇತಿಹಾಸಕಾರರಿಗೆ ಹೆಚ್ಚು ಸಹಾಯವನ್ನು ಮಾಡಿರ್ತಕ್ಕಂತಹ ಈ ಎರಡು ಪ್ರಮುಖ ಗ್ರಂಥಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಹೆಸರಿಸಬೇಕು, ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ನಾವೆಲ್ಲರೂ ಸಹ ಗಮನಿಸಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶ ಎನ್ನುವಂಥದ್ದು. ಈ ಎರಡು ಸಾಹಿತ್ಯಿಕ ಗ್ರಂಥಗಳು ವರ್ಧನದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವುದರಿಂದ ವರ್ಧನರ ಸಂಪೂರ್ಣ ಇತಿಹಾಸವನ್ನ ನಮಗೆ ಇವತ್ತು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಿವೆ ಎನ್ನುವಂಥದ್ದು ನಾವು ಮೊದಲು ಅರಿತುಕೊಳ್ಳಬೇಕು. ನಾನು ಈಗಾಗಲೇ ಹೇಳಿದಂತೆ ಪುಷ್ಯಭೂತಿ ವರ್ಧನ ವಂಶದ ಸ್ಥಾಪಕ ಅಂತೇಳಿ ಕರಿತೀವಿ. ಪುಷ್ಯಭೂತಿಯ ನಂತರ ಪ್ರಭಾಕರ ವರ್ಧನ. ಯಾರು? ಪ್ರಭಾಕರ ವರ್ಧನ ವರ್ಧನ ವಂಶದ ಮತ್ತೊಬ್ಬ ಪ್ರಮುಖ ಅರಸ ಅಂತೇಳಿ ಕರಿತೀವಿ. ಪ್ರಭಾಕರ ವರ್ಧನನ ಮರಣದ ನಂತರ ಅವನ ಮಗ
ಅವನೇ, ಅವನ ಹೆಸರೇ ಹರ್ಷವರ್ಧನ. ಅತ್ಯಂತ ಪ್ರಸಿದ್ಧ ಅರಸ. ಯಾರು? ಯಾರಿವನು? 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 ವರ್ಧನದ ಪ್ರಸಿದ್ಧ ಅರಸ. ವರ್ಧನ ವಂಶದ ಪ್ರಸಿದ್ಧ ಅರಸ ಪ್ರಭಾಕರ ವರ್ಧನನ ಮಗ. ನಿಮ್ಮ ತಂದೆ ಹೆಸರು ಪ್ರಭಾಕರ ವರ್ಧನ. ಅವನ ಮರಣದ ನಂತರ ಅವನ ಮಗ ಹರ್ಷವರ್ಧನ ವರ್ಧನ ವಂಶದ ವರ್ಧನ ರಾಜಮನೆತನದ ಅರಸನಾಗಿ ರಾಜನಾಗಿ ಸಿಂಹಾಸನದ ಮೇಲೆ ಕೂರ್ತಾನೆ. ಇವನ ಆಡಳಿತ ಚರಿತ್ರೆಯಲ್ಲಿಯೇ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟುಕೊಳ್ಳಬಹುದಾಗಿರ್ತಕ್ಕಂಥ ಆಡಳಿತವನ್ನ ಇವನು ನೀಡಿದ ಅಂತ ಹೇಳಿ ನಾವು ಕರಿತೀವಿ. ಕನೂಜಿನ ದೊರೆ. ಯಾರು? ಕನೂಜಿನ ದೊರೆ. ಆಗಿನ ಕಾಲದಲ್ಲಿ ಮತ್ತೊಂದು ಪ್ರಸಿದ್ಧ ರಾಜಮನೆತನ ಅಂತ ಹೇಳಿ ನಾವು ಕರಿತೀವಿ. ಆ ಕನೂಜಿನ ದೊರೆಗೆ ತನ್ನ ಸಹೋದರಿ ರಾಜಶ್ರೀಯನ್ನ ವಿವಾಹ ಮಾಡಿಕೊಟ್ಟು ಕನೂಜೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಇವನು ಮಾಡಿದ್ದ. ಹರ್ಷವರ್ಧನನ ಸಹೋದರಿ ಹೆಸರು ರಾಜಶ್ರೀ. ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡ್ದ? ಕನೂಜಿನ ಅರಸನಿಗೆ, ಕನೂಜಿನ ದೊರೆಗೆ ವಿವಾಹ ಮಾಡಿಕೊಟ್ಟು ಉತ್ತಮ ಬಾಂಧವ್ಯವನ್ನ ಈ ಸಾಮ್ರಾಜ್ಯದೊಡನೆ ಇಟ್ಟುಕೊಂಡಿದ್ದ ಹರ್ಷವರ್ಧನ. ಬಂಗಾಳದ ಪಾಲರಾಜನು ಕನೂಜಿನ ದೊರೆಯನ್ನು ಕೊಂದು ಕನೂಜನ್ನ ಆಕ್ರಮಿಸಿಕೊಂಡ. ಯಾರು? ಬಂಗಾಳದ ರಾಜ. ಪಾಲರು ಅಂತ ಹೇಳಿ ಬರ್ತಾರೆ ಬಂಗಾಳದಲ್ಲಿ. ಆ ಪಾಲರು ಅರಸಕ್ಕೆ ಸೇರಿದಂತಹ ಮನೆತನಕ್ಕೆ ಸೇರಿದಂತಹ ರಾಜ ಕನೂಜಿನ ದೊರೆಯನ್ನ ಯುದ್ಧದಲ್ಲಿ ಸೋಲಿಸಿ ಕೊಲೆ ಮಾಡುತ್ತಾನೆ. ಹಾಗೂ ಕನೂಜ್ ಸಾಮ್ರಾಜ್ಯವನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ. ಆಗ ಹರ್ಷವರ್ಧನ ಬಂಗಾಳದ ಪಾಲರಾಜನ ಮೇಲೆ ದಂಡೆತ್ತಿ ಹೋಗಿ ಅವನನ್ನ ಸೋಲಿಸಿ ಕನೂಜನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಯಾರು? ಯಾರು? ಹರ್ಷವರ್ಧನ. ಆ ಮೂಲಕ ತನ್ನ ದಂಡಯಾತ್ರೆಗಳನ್ನ ಉತ್ತರ ಭಾರತದಾದ್ಯಂತ ವಿಸ್ತರಿಸಿ ವಿಶಾಲವಾಗಿರ್ತಕ್ಕಂತಹ ವರ್ಧನ ಸಾಮ್ರಾಜ್ಯವನ್ನ ನಿರ್ಮಿಸಿ ಇಡೀ ಉತ್ತರ ಭಾರತವನ್ನ ತನ್ನ ಆಡಳಿತದ ವ್ಯಾಪ್ತಿಗೆ ತೆಗೆದುಕೊಳ್ಳುವುದರ ಮೂಲಕ ಇಡೀ ಉತ್ತರ ಭಾರತದಾದ್ಯಂತಹ ವರ್ಧನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಉತ್ತರ ಪತೇಶ್ವರ ಎನ್ನುವಂತಹ ಬಿರುದಾಂಕಿತನಾದ. ಹರ್ಷವರ್ಧನಗಿದ್ದಂತ ಹೆಸರು ಬಿರುದು ಉತ್ತರ ಪತೇಶ್ವರ. ಯಾರಿಗೆ? ಹರ್ಷವರ್ಧನ. ಯಾಕೆ ಉತ್ತರ ಪತೇಶ್ವರ ಎನ್ನುವಂತಹ ಬಿರುದು ಬಂದವನಿಗೆ? ಇಡೀ ಉತ್ತರ ಭಾರತವನ್ನ ಇವನು ಗೆದ್ದುಕೊಂಡಿದ್ದ. ಇಡೀ ಉತ್ತರ ಭಾರತದಾದ್ಯಂತಹ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವುದರ ಮೂಲಕ ಏನ್ ಮಾಡ್ದ? ಹರ್ಷವರ್ಧನ ವರ್ಧನ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಉತ್ತರ ಭಾರತವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ ನಂತರ ಅವನ ದೃಷ್ಟಿ ಯಾವ ಕಡೆ ಹೋಯಿತು? ಯಾವ ಕಡೆ ಹೋಯಿತು? ದಕ್ಷಿಣ ಭಾರತದ ಕಡೆ ಹೋಯಿತು. ನರ್ಮದಾ ನದಿ ತೀರದವರೆಗೂ ಸಹ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಯಶಸ್ಸನ್ನ ಗಳಿಸಿಕೊಂಡ. ಯಾರು? ಹರ್ಷವರ್ಧನ. ಆದರೆ ಹರ್ಷವರ್ಧನನ ಕೈಯಲ್ಲಿ ನರ್ಮದಾ ನದಿಯನ್ನು ದಾಟಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ
ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿ, ಚಾಲುಕ್ಯ ದೊರೆ ಯುದ್ಧ ಮಾಡಿ ನರ್ಮದಾ ನದಿ ದಂಡೆಯ ಮೇಲೆ ಸೋಲ್ತಾನೆ. ಹಾಗಾಗಿ ನರ್ಮದಾ ನದಿ ತೀರದವರೆಗಿನ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ ಇವನು. ಯಾರು? ಹರ್ಷವರ್ಧನ. ದಕ್ಷಿಣ ಭಾರತದಾದ್ಯಂತ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಎನ್ನುವಂತಹ ಮಹದಾಸೆ ಇತ್ತು ಯಾರಿಗೆ? ಹರ್ಷವರ್ಧನಿಗೆ. ಆದ್ರೆ ಆ ಆಸೆಗೆ ತಣ್ಣೀರೆರಚಿದ್ದು ಯಾರೋ? ಇಮ್ಮಡಿ ಪುಲಕೇಶಿ. ನರ್ಮದಾ ನದಿ ತೀರದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ ತಡೆದು ನಿಲ್ಲಿಸಿ ಯುದ್ಧವನ್ನ ಮಾಡಿ ಸೋಲಿಸಿ ವಾಪಸ್ ಕಳಿಸಿಕೊಡ್ತಾನೆ. ಸೊ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯದ ವಿಸ್ತರಣೆಯ ಆಸೆಯನ್ನು ಅವನು ಕೈ ಬಿಡಬೇಕಾಗಿ ಬರ್ತದೆ. ಉತ್ತರ ಭಾರತಕ್ಕೆ ಸೀಮಿತವಾಗಿ ಅವನು ಬಹುಕಾಲದವರೆಗೆ ಆಡಳಿತವನ್ನ ನಿರ್ವಹಿಸಿದ ಅಂತೇಳಿ ನಮಗೆ ಮಾಹಿತಿ ಸಿಗ್ತದೆ. ಎಲ್ಲಿಂದ ಸಿಗ್ತದೆ? ಬರಿತಾ ಹೋಗ್ತಾನೆ. ನಾನು ಉತ್ತರ ಭಾರತದಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಹೋಗಿದ್ದೆ. ಇಡೀ ಉತ್ತರ ಭಾರತವನ್ನ ತನ್ನ ಸಾಮ್ರಾಜ್ಯದೊಳಗಡೆ ವಿಲೀನಗೊಳಿಸಿಕೊಂಡಿದ್ದ ಹರ್ಷವರ್ಧನ ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಕಟ್ಟಿದ್ದ. ಆದರೆ ದಕ್ಷಿಣ ಭಾರತಕ್ಕೆ ದಂಡೆತ್ತಿ ಹೋದಂತಹ ಸಂದರ್ಭದಲ್ಲಿ ನರ್ಮದಾ ನದಿ ತೀರದಲ್ಲಿ ಇಮ್ಮಡಿ ಪುಲಕೇಶಿಗೂ ಹರ್ಷವರ್ಧನನ ಮಧ್ಯೆ ಜಗಳ ಆಗ್ತದೆ, ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ ಸೋಲಿಸ್ತಾನೆ. ನಾವು ಹೋಗಿ ನೋಡಿದ್ವಿ ಇದನ್ನ ಇದ್ದಾರ? ಇಲ್ಲ ತಾನೆ. ಯಾರು ಹೇಳ್ತಾರೆ? ಆ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ ಸಿಯುಕಿ. ಅದರಿಂದ ನಮಗೆ ಹೆಚ್ಚಿನ ಮಾಹಿತಿಗಳು ಹರ್ಷವರ್ಧನನ ಬಗ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ವರ್ಧನರ ರಾಜವಂಶದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ನಮಗಿರ್ತಕ್ಕಂತಹ ಪ್ರಮುಖ ಆಕರ ಗ್ರಂಥ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾರನ್ನ? ಸೊ ಹೀಗೆ ಹರ್ಷವರ್ಧನ ವರ್ಧನರ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧ ಅರಸನಾಗಿ ಆಳ್ವಿಕೆಯನ್ನ ನಡೆಸುವುದರ ಮೂಲಕ ವರ್ಧನ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನ ದೇಶದಾದ್ಯಂತ ವಿಸ್ತರಿಸುವಲ್ಲಿ ಯಶಸ್ಸನ್ನ ಗಳಿಸಿಕೊಂಡ ಅಂತೇಳಿ ನಾವು ನೋಡಬಹುದಾಗಿದೆ. ಸೊ ಹರ್ಷವರ್ಧನನ ನಂತರ ಬಂದಂತಹ ವರ್ಧನರ ಅರಸರು ಅಸಮರ್ಥರಾಗಿದ್ದರಿಂದಾಗಿ ಕಾಲಕ್ರಮೇಣ ಏನಾಗ್ತದೆ? ವರ್ಧನ ಸಾಮ್ರಾಜ್ಯ ಅವನತಿಯ ಹಾದಿಯನ್ನಿಡಿಯಬೇಕಾಗಿ ಬರುತ್ತದೆ. ಅರ್ಥ ಆಯ್ತಲ್ಲ? ಸೊ ಹೀಗೆ ವರ್ಧನ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕೊಡುಗೆಗಳನ್ನ ಕೊಟ್ಟು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ವರ್ಧನರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವರ್ಧನರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾದ್ರೆ ಅವರ ಒಂದು ಕೊಡುಗೆ ಅಂತಂದ್ರೆ ನಳಂದ ವಿಶ್ವವಿದ್ಯಾನಿಲಯ. ಯಾವುದು? ನಳಂದ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚು ಪೋಷಕರು ಅಂತ ಹೇಳಿದ್ರೆ ವರ್ಧನರ ರಾಜವಂಶಕ್ಕೆ ಸೇರಿರ್ತಕ್ಕಂತಹ ಅರಸರು. ಅಂದಿನ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರ ಇದು. ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರ ವರ್ಧನರು ಹಾಗೂ ಗುಪ್ತರು ನಳಂದ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಹೆಚ್ಚು ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂತಹ ಪ್ರಮುಖ ರಾಜವಂಶಸ್ಥರು ಅಂತೇಳಿ ನಾವು ಇವ್ರನ್ನ ಕರೀತೀವಿ. ಅದರಲ್ಲೂ ಸಹ ವರ್ಧನರು ಈ ನಳಂದ ವಿಶ್ವವಿದ್ಯಾನಿಲಯಕ್ಕೆ ನೀಡಿದಂತಹ ಹೆಚ್ಚಿನ ಕೊಡುಗೆಗಳಿಂದಾಗಿ ಆ ಕಾಲಘಟ್ಟದಲ್ಲೇ ನಳಂದ ವಿಶ್ವವಿದ್ಯಾನಿಲಯ ಅತ್ಯಂತ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಬದಲಾಗಿ
ಇಲ್ಲಿ ಕಲಿಯಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ, ಜ್ಞಾನಾರ್ಜನೆಗಾಗಿ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ರು. ಅಷ್ಟು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಶಿಕ್ಷಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು. ಇಲ್ಲಿ ನಳಂದ ವಿಶ್ವವಿದ್ಯಾನಿಲಯ. ಹಾಗಾಗಿ ನಳಂದ ವಿಶ್ವವಿದ್ಯಾನಿಲಯ ವರ್ಧನರ ಆಡಳಿತದ ಸಮಯದಲ್ಲಿ ಅತ್ಯಂತ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಬದಲಾಗಿತ್ತು ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ವರ್ಧನರ ಆಳ್ವಿಕೆಯ ಸಂದರ್ಭದಲ್ಲಿ ಗೌತಮ ಬುದ್ಧನೂ ಸಹ ಇಲ್ಲಿಗೆ ಭೇಟಿ ಕೊಟ್ಟಿದ್ದ. ಇಲ್ಲಿಗೆ ನಳಂದ ವಿಶ್ವವಿದ್ಯಾನಿಲಯಕ್ಕೆ. ಆ ಮೂಲಕ ನಳಂದ ವಿಶ್ವವಿದ್ಯಾನಿಲಯದ ಕೀರ್ತಿ ಇನ್ನೂ ಸಹ ಹೆಚ್ಚಾಗಲಿಕ್ಕೆ ಇದು ಕಾರಣ ಆಯಿತು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅತ್ಯಂತ ಸುಪ್ರಸಿದ್ಧರಾಗಿರ್ತಕ್ಕಂತಹ ಬೋಧನಾ ವರ್ಗ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಪಂಡಿತರು, ಸಾಹಿತಿಗಳು ಇಲ್ಲಿ ನೆಲೆಯೂರಿ ವಿದ್ಯಾರ್ಥಿಗಳಿಗೆ ಉತ್ತಮ ಜ್ಞಾನಾರ್ಜನೆಯನ್ನ ಮಾಡುವುದರ ಮುಖಾಂತರ ಆ ಕಾಲಘಟ್ಟದಲ್ಲೇ ಒಂದು ಪ್ರಮುಖ ಪ್ರವಾಸಿ ಕೇಂದ್ರವಾಗಿತ್ತು. ಇಲ್ಲಿ ಅನೇಕ ಬೌದ್ಧ ವಿಹಾರಗಳಿದ್ವು, ಚೈತ್ಯಾಗಾರಗಳಿದ್ವು. ಜೊತೆಗೆ ಇಲ್ಲಿ ಕಲಿಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳು ತರಲಿಕ್ಕೆ ಬೇಕಾಗಿರ್ತಕ್ಕಂತಹ ವಸತಿ ಗೃಹಗಳಿದ್ವು. ಹಾಗೂ ಅಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ಕೂ ಸಹ ಅನೇಕ ರೀತಿಯಾಗಿರ್ತಕ್ಕಂತಹ ಕೊಠಡಿಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಹಾಗೂ ಇಲ್ಲಿ ವಿಶ್ವದರ್ಜೆಯ ಗ್ರಂಥಾಲಯನು ಸಹ ಇಲ್ಲಿ ಅಸ್ತಿತ್ವದಲ್ಲಿತ್ತು. ಗ್ರಂಥಾಲಯ ಅಂದ್ರೆ ಗೊತ್ತಾಗ್ತದಲ್ಲ, ಲೈಬ್ರರಿ. ದೇಶ ವಿದೇಶಗಳಲ್ಲಿ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿರಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖ ವಿದ್ಯಾ ಕೇಂದ್ರವಾಗಿ, ಶೈಕ್ಷಣಿಕ ಕೇಂದ್ರವಾಗಿ ಈ ನಳಂದ ವಿಶ್ವವಿದ್ಯಾನಿಲಯ ಏನಾಗಿತ್ತು, ರಚನೆಯಾಗಿತ್ತು. ಸೊ ಹಾಗಾಗಿ ವರ್ಧನರ ಒಂದು ವಿಶೇಷ ಕೊಡುಗೆ ಯಾವುದಕ್ಕಿದೆ? ನಳಂದ ವಿಶ್ವವಿದ್ಯಾನಿಲಯಕ್ಕೆ. ನಳಂದ ವಿಶ್ವವಿದ್ಯಾನಿಲಯಕ್ಕೆ ವರ್ಧನರು ಕೊಟ್ಟಂತಹ ಕೊಡುಗೆಗಳಿಂದಾಗಿ ಅದು ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾವು ಕರಿತೀವಿ. ಆದ್ರೆ ಕಾಲಘಟ್ಟದಲ್ಲಿ, ಕಾಲಾಂತರದಲ್ಲಿ ಈ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಏನಾಗ್ತದೆ? ಬೆಂಕಿ ಬೀಳ್ತದೆ, ಸುಟ್ಟು ಹೋಗ್ತದೆ. ಈಗ ಅಳಿದುಳಿದಂತಹ ಅವಶೇಷಗಳು ಮಾತ್ರ ಈಗ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೂ ಸಹ ನಾವು ಬಿಹಾರಕ್ಕೆ ಹೋದ್ರೆ ಇದು ನೋಡ್ಕೊಂಡು ಬರ್ಬೋದು. ಅಂದ್ರೆ ಅವಶೇಷಗಳು ಅಷ್ಟೇ ಇದಾವೆ, ಎಲ್ಲ ಅಳಿದುಳಿದಿರ್ತಕ್ಕಂತಹ, ಸಂಪೂರ್ಣವಾಗಿ ಅರ್ಧಂಬರ್ಧ ನಾಶವಾಗಿರ್ತಕ್ಕಂತಹ ಕಟ್ಟಡಗಳು ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಸೊ ಅಂದಿನ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಪ್ರಮುಖ ಏನಿದು, ಏನದು ಪ್ರಸಿದ್ಧ ವಿದ್ಯಾ ಕೇಂದ್ರ, ಶೈಕ್ಷಣಿಕ ಕೇಂದ್ರ. ಗೊತ್ತಾಯ್ತಾ? ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ ಏನಪ್ಪ? ಯೂನಿವರ್ಸಿಟಿ ಅಂದ್ರೆ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿಲಿಕ್ಕೆ ವಿದೇಶಗಳಿಂದಲೂ ಸಹ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇದು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿತ್ತು. ಯಾವುದು? ಈಗ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಏನೇನೆಲ್ಲ ಇತ್ತು ಅಂತೇಳಿ ಪಲ್ಲವಿ ಬರ್ದು ತೋರಿಸ್ತಾಳೆ. ಅಂತಾಯ್ತಾ? ಪಾಸ್ ಮಾಡೋದು. ನೆಕ್ಸ್ಟ್ ಸ್ಟೂಡೆಂಟ್ ಬೇರೆಯವ್ರು ಬಂದು ಬೋರ್ಡ್ ಮೇಲೆ ಬಂದು. ಈಗ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಪಲ್ಲವಿ ಬರೀತಾರೆ. ಮುಂದಿನ ತರಗತಿಯಲ್ಲಿ ನಾನು ಏನ್ ಹೇಳ್ತೀನೋ ಅದನ್ನು ಬೇರೆಯವರು ಬರೀತಾರೆ.
ಲೀಡರ್ ಅಂತೇಳಿ. ಕನಸಿನ ಪ್ರತಿಮೆ ಕಾಣಿಕೆ ನೀಡಿ. ಲಲಿತ ಕಲಾ
ವಿಶ್ವವಿದ್ಯಾನಿಲಯಕ್ಕೆ ಏನೇನು ಬೇಕು ಎಲ್ಲವೂ ಸಹ ಅಲ್ಲಿ ಇತ್ತು ಅಂತೇಳಿ. ಹಾಗಾಗಿಯೇ ದೇಶ ವಿದೇಶಗಳಿಂದ ಕಲಿಲಿಕ್ಕೆ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಫಸ್ಟ್ ಏನು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಹೌದಾನೆ. ನಳಂದ ದೇಶದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಯಾರು ಬಂದವೆ ಅವ್ರಿಗೆ ಒಂದು ಚಪ್ಪಾಳೆ ಇರಬೇಕು.